ನಿನ್ನೆ ನಾನು ಯಾವೊಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ, ನಾನು ಮಾತನಾಡಿರ್ತಕ್ಕಂಥದ್ದು. ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ, ಇವತ್ತು ಏನೋ ಕೇಸರಿ ಶಾಲ್ನ ನಾನು ಹೆಗಲಿಗೆ ಹಾಕೊಂಡ ತಕ್ಷಣಲೇ ಜನತಾದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯ್ತು ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೇಸರಿ ಶಾಲನ್ನ ಹೆಗಲಿಗೆ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಈಗ ನಾನು ದಲಿತ ಸಮಾಜ ಸಭೆಗಳಿಗೆ ಹೋಗ್ತೀನಿ, ಹಲವಾರು ಬಾರಿ ಹೋಗಿದ್ದೇನೆ. ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಕೂಗ್ತಾರೆ, ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ, ನೀಲಿ ಬಣ್ಣದ ಸ್ಕಾರ್ಫು, ಅದನ್ನೂ ಸಹ ನಾನು ಹಾಕೊಂಡಿದ್ದೇನೆ. ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ. ಪಾಪ ಅವ್ರಿಗೇನು ಚಿತ್ರಣ ಬೇಕಾದ್ರೆ ಅದೊಂದು ಫೋಟೋನ ಕಳಿಸೋಣ. ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ. ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ವ, ತಿರಂಗ. ಪಾಪ ಅಲ್ಲಿ ಶಾಸಕರು ನೆನ್ನೆ ಹೇಳಿದ್ದಾರೆ, 1,00,000 ತಿರಂಗ ಧ್ವಜವನ್ನು ಮಂಡ್ಯ ಜಿಲ್ಲೆಯ ಮನೆ ಮನೆ ಮೇಲೆ ಹಾಕ್ತೀವಿ ಅಂತ ಹೇಳಿ. ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ನಿಮಗೆ ತಿರಂಗ ಧ್ವಜ ಆರಿಸ್ತಕ್ಕಂಥದ್ದಕ್ಕೆ ನಮ್ಮ ದೇಶದ ರಾಷ್ಟ್ರಧ್ವಜ, ಆ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಬಣ್ಣಗಳು ಯಾವ್ಯಾವುದು ಸ್ವಲ್ಪ ಜನಗಳಿಗೆ ಬಿಡಿಸಿ ಹೇಳ್ರಪ್ಪ. ತಿರಂಗ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ, ತ್ರಿವರ್ಣ ಧ್ವಜದ ಬಗ್ಗೆ, ಅಲ್ಲಿರ್ತಕ್ಕಂಥ 3 ಬಣ್ಣ ಯಾವುದು? ಒಂದು ಕೇಸರಿ, ಒಂದು ಬಿಳಿ, ಪರಿಶುದ್ಧವಾದಂಥ ಬಿಳಿ ಬಣ್ಣ, ಮತ್ತೊಂದು ಹಸಿರು. ಆ ತ್ರಿವರ್ಣ ಧ್ವಜದಲ್ಲಿರ್ತಕ್ಕಂಥ ಕೇಸರಿ ತೆಗೆದ್ರೆ ಏನರ್ಥ ಕೊಡುತ್ತೆ? ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದಿಡಿ. ಆ ತ್ರಿವರ್ಣ ಧ್ವಜವನ್ನು ರಚನೆ ಮಾಡಿದಾಗ ದೇಶದ ರಾಷ್ಟ್ರಧ್ವಜ ಅಂತ ತೀರ್ಮಾನ ಮಾಡಿ, ಕೇಸರಿ ಬಣ್ಣವನ್ನು ಅದಕ್ಕೆ ಆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನ ಮಹಾನ್ ನಾಯಕರು, ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ. ಇವರು ಅಗಲದೊರಡೆಗೋರು ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು. ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋರು ಇವರು. ಕೇಸರಿ ಬಗ್ಗೆ ಇಷ್ಟು ಮಾಡ್ತಿರಲ್ಲ, ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತ ಹೇಳ್ತಿರಲ್ಲ. ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ. ನಾನು ನೆನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ನಾನು ಬೆಳೆಸಿರ್ತಕ್ಕಂಥ ಜನ ಏನು ಅನ್ನೋದು ಗೊತ್ತಿದೆ. ಮಂಡ್ಯ ಜಿಲ್ಲೆ ಇವತ್ತು ನಾನು ಈ ಮಟ್ಟಿಗೆ ಬಂದಿದ್ರೆ 1997ರಿಂದ ನನ್ನನ್ನು ಗುರುತಿಸಿದ್ದಾರೆ.